ಈ ಬಗ್ಗೆ ಮಾತಾಡೋದಕ್ಕೆ ಈಶ್ವರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಸರ್. ಗಣೇಶ ಹಬ್ಬ ಸಂಭ್ರಮದ ಹಬ್ಬ ಹಿಂದೂಗಳಿಗೆ. ಆ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡೋದಕ್ಕೂ ಆಗದ ಪರಿಸ್ಥಿತಿ ಈಗ ರಾಜ್ಯದಲ್ಲಿದೆ ಅನ್ಸುತ್ತೆ. ಕಳೆದ ಬಾರಿನೂ ಗಲಾಟೆ, ಈ ಬಾರಿನೂ ಗಲಾಟೆ ಮಂಡ್ಯದಲ್ಲಿ. ಮದ್ದೂರಿನ ಪರಿಸ್ಥಿತಿ, ನಿಮ್ಮ ಫಸ್ಟ್ ರಿಯಾಕ್ಷನ್? ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರನ್ನ ಸಂತೃಪ್ತಿ ಪಟ್ಟಿಟ್ಕೊಂಡು ಒಟ್ಟೊಟ್ಟಿಗೆ ವೋಟ್ ತಗೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನ್ ಗೂಂಡಾಗಳು ಏನೇ ತಪ್ಪು ಮಾಡಿದ್ರು ಕೂಡ ನಮಗೆ ರಕ್ಷಣೆ ಕೊಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋಂಥ ಭಾವನೆ ಮುಸಲ್ಮಾನರಿಗೆ ಇರೋದ್ರಿಂದ ಈ ಗಲಾಟೆಗಳನ್ನು ಮುಸಲ್ಮಾನರು ಮಾಡ್ತಾನೆ ಇರ್ತಾರೆ, ಅನುಮಾನ ಬೇಡ. ಉದಾಹರಣೆಗೆ ಕೊಪ್ಪಳದ ನೋಡಿದ್ರಿ. ಕೊಪ್ಪಳದಲ್ಲಿ ಮುಸಲ್ಮಾನ್ ಹುಡುಗಿ ಹಿಂದೂ ಹುಡುಗನ ಪ್ರೀತಿ ಮಾಡ್ತಾಳೆ, ಇನ್ನೊಬ್ಬ ಮುಸಲ್ಮಾನನಿಗೂ ಅದೇ ಹುಡುಗಿ ಪ್ರೀತಿ ಮಾಡ್ತಾಳೆ. ಆ ಹುಡುಗಿ ಇಬ್ಬರು ಸೇರಿಕೊಂಡು ಹಿಂದೂ ಹುಡುಗನಿಗೆ ಕೊಲೆ ಮಾಡ್ತಾರೆ. ಹಿಂದೂ ಹುಡುಗನ್ನ ಏನು ರಿಯಾಕ್ಷನ್ ಇಲ್ಲ. ರಾಜ್ಯ ಸರ್ಕಾರ ಈ ರೀತಿ ಕೊಲೆ ಮಾಡ್ತಾ ಇರೋಂಥ ಮುಸಲ್ಮಾನ ಇರ್ಬೋದು, ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅವ್ರ ಬಗ್ಗೆ ಬಿಗಿ ಕ್ರಮ ತಗೋತೀವಿ ಅನ್ನೋಂಥ ಭಾವನೆ ರಾಜ್ಯದಲ್ಲಿ ಬಂದರೆ, ಕಾನೂನು ಸುವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆದ್ರೆ ಯಾವ ಮುಸಲ್ಮಾನ್ ಗೂಂಡಾಗಳು ಕೂಡ ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೇನು ಭಾವನೆ, ನಾವು ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಮುಸಲ್ಮಾನರ ಪರ ಇದೆ, ಹಾಗಾಗಿ ನಾವು ಗಲಾಟೆ ಮಾಡೋಣ. ಮದ್ದೂರ್ದು ನೀವೇ ಹೇಳಿದ್ರಿ, ಮದ್ದೂರು ಗಲಾಟೆ ಆಯಿತು. ಹೋದ ವರ್ಷನೂ ಆಯಿತು, ಈ ವರ್ಷನೂ ಆಯಿತು. ಸಾಗರದಲ್ಲಿ ಮೆರವಣಿಗೆ ಹೋಗ್ತಾ ಇರೋಂಥ ಗಣಪತಿ ಮೇಲೆ ಹಿಂದೂ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಮುಸಲ್ಮಾನ ಇಬ್ಬರು ಹುಡುಗರು ಉಗಿತಾರೆ. ನೀವು ಲೆಕ್ಕ ಹಾಕಿ, ಉಲ್ಟಾ ಲೆಕ್ಕ ಹಾಕಿ, ಮುಸಲ್ಮಾನ್ ಮೆರವಣಿಗೆ ಮೇಲೆ ಅಕಸ್ಮಾತ್ ಹಿಂದೂಗಳು ಯಾರು ಉಗಿದಿದ್ರೆ 2 ನಿಮಿಷಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಿದ್ರು. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ದಂಗೆ ಹೇಳ್ತಿದ್ರು. ಆದರೆ ಏನಾಗಿದೆ, ಹಿಂದೂ ಸಮಾಜ ಇನ್ನು ಒಟ್ಟಾಗಿಲ್ಲ, ಮುಸಲ್ಮಾನರು ಒಟ್ಟಾಗಿದ್ದಾರೆ. ಮುಸಲ್ಮಾನರು ನಾವು ಬೆಂಬಲ ಕೊಟ್ಟರೆ ನಮ್ಮ ಓಟ್ ಮುಸಲ್ಮಾನರದ್ದು ಬರುತ್ತೆ ಅನ್ನೋಂಥ ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ರಾಜ್ಯದ ಮುಸಲ್ಮಾನರ ಮನಸ್ಥಿತಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಎಲ್ಲಿ ತನಕ ಹಿಂದೂಗಳು ಜಾಗೃತಿ ಆಗಲ್ವೋ ಅಲ್ಲಿ ತನಕ ಈ ಸಮಸ್ಯೆ ಇದ್ದಿದ್ದೆ. ಓಕೆ, ಈ ಘಟನೆಗೆ ಯಾರ ವೈಫಲ್ಯ ಅಂತ ಅನ್ಸುತ್ತೆ? ಸರ್ಕಾರದ ವೈಫಲ್ಯನಾ ಅಥವಾ ಭದ್ರತೆ ಕೊಡುವಲ್ಲಿ ಪೊಲೀಸ್ ಇಲಾಖೆ ಎಡವುತು ಅಂತ ಅನ್ನಿಸ್ತಾ ಇದೆಯಾ? ಕಾಂಗ್ರೆಸ್ ಅನ್ನೋದೇ ಹಾಗಾದ್ರೆ ಈ ಕಿಡಿಗೇಡಿಗಳ ಕಾನ್ಫಿಡೆನ್ಸ್ ಕಾರಣ ಆಗೋಯ್ತಾ? ಒಂದು, ಕಾಂಗ್ರೆಸ್ಸಿಗೆ ನಮಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಮುಸಲ್ಮಾನರಿಗೆ ಅನ್ನೋಂಥ ಭಾವನೆ ಅವ್ರ ಮನಸ್ಥಿತಿ ಆಗಿದೆ. ಎರಡನೇದು, ಪೊಲೀಸ್ ವಿಫಲ ಅಂತ ಅನ್ನೋದಕ್ಕಿಂತ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಬೆಂಬಲ ಕೊಡ್ತಾ ಇರಬೇಕಾದ್ರೆ ನಾವು ಅದೇ ದಿಕ್ಕಲ್ಲಿ ಹೋಗೋದು ಸುಲಭ ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆನೂ ಕೂಡ ಆ ಮುಸಲ್ಮಾನ್ ಗೂಂಡಾಗಳಿಗೆ ಬೆಂಬಲ ಕೊಡ್ತಾ ಇದೆ. ಇದ್ರ ಪರಿಣಾಮ ಏನಾಗ್ತಾ ಇದೆ, ಮುಸಲ್ಮಾನರ ರಕ್ಷಣೆ ಸಿಗ್ತಾ ಇದೆ. ಆದರೆ ಪೊಲೀಸ್ ಇಲಾಖೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಮುಂದೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮುಂದೆ ಹಿಂದೂಗಳ ರಕ್ಷಣೆ ಮಾಡೋಂಥ ಸರ್ಕಾರ ಬಂದಾಗ ನಿಮ್ಮ ಪರಿಸ್ಥಿತಿ ಏನು, ಕಾನೂನುಬದ್ಧವಾಗಿ ನೀವು ನಡ್ಕೊಳ್ಳಿ. ಮುಸಲ್ಮಾನರು ಬೆಂಬಲ ಕೊಡಬೇಕು ಅಂತ ಕಾಂಗ್ರೆಸ್ನವ್ರು ಹೊರಟ್ರೆ, ನೀವು ಕಾಂಗ್ರೆಸ್ನವರು ಮುಸಲ್ಮಾನರು ತಪ್ಪು ಮಾಡಿದ್ರು ಮುಸಲ್ಮಾನರಿಗೆ ಬೆಂಬಲ ಕೊಟ್ಟರೆ ಇದು ಒಳ್ಳೇದಲ್ಲ ಅನ್ನೋಂಥ ಮಾತನ್ನು ನಾನು ಪೊಲೀಸ್ನವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಿಂದೂ ಜಾಗೃತಿ ಆಗಿಲ್ವಾ? ಆಗಿದ್ದಾರೆ. ಉದಾಹರಣೆಗೆ ಧರ್ಮಸ್ಥಳದ ಕೇಸು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಜಾಗೃತಿ ಆಗಿದ್ದಕ್ಕೋಸ್ಕರ ಸಾಧು ಸಂತರೆಲ್ಲ ಜಾಗೃತಿ ಆದರು. ಹಿಂದೂಗಳು ಜಾತಿಯನ್ನು ಮೀರಿ ನಾವು ಧರ್ಮಸ್ಥಳವನ್ನು ಉಳಿಸ್ತೀವಿ ಅಂತ ಹೊರಟಿದ್ದಕ್ಕೋಸ್ಕರ ಏನಾಯಿತು, ಧರ್ಮಸ್ಥಳದ ವಿಚಾರ ಇವತ್ತು ಸರ್ಕಾರನೂ ಬಗ್ಗಿದೆ. ಹಾಗಾಗಿ ಮುಸಲ್ಮಾನರಾಗಲಿ ಕಮ್ಯುನಿಸ್ಟರು ಅದರ ಎಂಟ್ರಾಗಿದ್ದಾರೆ ಅಂತ ಸುದ್ದಿ ಇದೆ. ಈ ರೀತಿ ಇದೆಲ್ಲವನ್ನೂ ಕೂಡ ಹಿಂದೂಗಳು ಜಾಗೃತಿ ಆಗಿದ್ದಕ್ಕೋಸ್ಕರ ಧರ್ಮಸ್ಥಳ ಕೂಡ ಉಳಿತು, ದೇವಸ್ಥಾನ ಉಳಿತು. ಹೌದು, ಬಟ್ ಧರ್ಮಸ್ಥಳದ ಪ್ರಕರಣನೇ ಬೇರೆ. ಗಣೇಶ ಹಬ್ಬ ಪ್ರತಿ ವರ್ಷ ಹಿಂದೂಗಳು ಸಂಭ್ರಮದಿಂದ ಆಚರಣೆ ಮಾಡೋ ಹಬ್ಬ. ಆದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂತು ಅನ್ನೋ ಕಾರಣಕ್ಕೆ ಡಿಜೆ ಹಾಕೋ ಹಾಗಿಲ್ಲ, ಮೆರವಣಿಗೆ ಮಾಡೋ ಹಾಗಿಲ್ಲ, ಮಸೀದಿ ಮುಂದೆ ಮೆರವಣಿಗೆ ಹೋಗೋ ಹಾಗೆ ಇಲ್ಲ, ಹೋದ್ರೂ ಕೂಡ ಆಗ ಘೋಷಣೆ ಕೂಗೋ ಹಾಗಿಲ್ಲ, ಡಿಜೆ ಇದ್ರೆ ಅದನ್ನ ಆಫ್ ಮಾಡಬೇಕು. ಇಷ್ಟೊಂದು ರಿಸ್ಟ್ರಿಕ್ಷನ್ ನಲ್ಲಿ ನಮ್ಮ ನಾಡಿನಲ್ಲಿ ನಾವು ಹಬ್ಬ ಆಚರಿಸ್ಬೇಕಾ ಅನ್ನೋದು ಕಾರ್ಯಕರ್ತರು ಕೇಳ್ತಾ ಇರೋದು. ಅದಮ್ಮ ನೀನು ಹೇಳಿ ಸರಿ ಇದೆಯಮ್ಮ. ಹಿಂದೂಗಳಿಗೆ ಹೇಗಿದ್ರೂ ಕೂಡ ಒಂದಾಗಿಲ್ಲ ಇವರು, ಮುಸಲ್ಮಾನರು ಒಂದಾಗಿದ್ದಾರೆ.
ಒಂದಾಗಿರೋ ಮುಸಲ್ಮಾನರು ನೇರವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಯಾರಿಗೆ ಸಪೋರ್ಟ್ ಕೊಡಬೇಕು? ಈ ಲೆಕ್ಕದಲ್ಲಿ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ಮುಸಲ್ಮಾನರು ಸೊಕ್ಕು ಜಾಸ್ತಿ ಆಗಿದೆ. ಮುಸಲ್ಮಾನರು ಗುಡ್ಡಾಗಿರಿ ಜಾಸ್ತಿ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ನೇರವಾಗಿ ಬದ್ದೂರಲ್ಲಿ ಗಲಾಟೆ ಮಾಡಿದ್ರು ಕೂಡ 144 ಸೆಕ್ಷನ್ ಹಾಕಿ ಹೊಡೆಯೋದು ಯಾರಿಗೆ, ಅರೆಸ್ಟ್ ಮಾಡೋದು ಯಾರಿಗೆ, ಹೊಡ್ತಾ ತಿನ್ನೋದು ಹಿಂದೂಗಳಿಗೇನೆ ಜಾಸ್ತಿ ಅವರಿಗೆ ಮಾಡ್ತಾ ಇದ್ದಾರೆ. ಇದನ್ನ ಎಲ್ಲಿ ತನಕ ಹಿಂದೂ ಸಮಾಜ ಜಾಗೃತಿ ಆಗಲ್ವೋ ಅಲ್ಲಿ ತನಕ ಈ ಸಮಸ್ಯೆ ಇದ್ದಿದ್ದೆ. ಎಸ್, ಥ್ಯಾಂಕ್ ಯು ಈಶ್ವರಪ್ಪ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.